ದಿನ ಬರಕ್ಕಾಗಲ್ಲ, ಮತ್ತೆ ಬರಕ್ಕಾಗಲ್ಲ, ನಾಳೆಗೆ ಬರಕ್ಕಾಗಲ್ಲ, ಎಲ್ಲೋ ಕಾಯ್ತೀರಿ ಅಲ್ವಾ? ಟ್ರೈನ ಕಾಯ್ತೀರಿ, ಬಸ್ಸ ಕಾಯ್ತೀರಿ, ಹಾಸ್ಪಿಟ್ಲ ಕಾಯ್ತೀರಿ, ಏನಾರ ಅಥವಾ ವಾಹನಗಳು ತೊಂದರೆ ಅಲ್ಲೇ ಕಾಯ್ತೀರಿ. ಕಾಯಿರಿಲ್ಲಿ ಪುಣ್ಯಕ್ಷೇತ್ರ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹಮೂರ್ತಿಗಳು ಹೇಗಿದೆ ಹಾಗೆ ಮಕ್ಕಳಿಗೆ ಒಂದೇ ಒಂದು ಸೊಳ್ಳೆ ಕಡಿಯಲ್ಲ, ಕಳ್ತನ ಮೋಸ ಮಾಡೋದೇ ಇಲ್ಲ. ಇಲ್ಲಿ ನಿಮ್ ಇಚ್ಛೆ ಇದ್ರೆ ಬಂದು ಕಾಣಿಕೆ ಡಬ್ಬಿ ತೋರಿಸಿ, ಅಣ್ಣಗೆ ಅಕ್ಕಿಲಿ ಆ ತರ ತೋರಿಸಿ. ದುಡ್ಡು ತಂದಿಲ್ಲ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಅಂತಕ್ಕಂಥದ್ದಾದ್ರೆ ಇವತ್ತು ಏನ್ ಇಲ್ಲಿ ಬರ್ತೀರಾ? ಬಂದಾಗ ಮಾತ್ರ ನೀವು ಹೇಳಿ. ಇಲ್ಲಿ ಯಾರಿರ್ತಾರೋ ಅವಾಗ ಹೇಳ್ತೀನಿ, ಅವ್ರಿಗೆ ಲೈವಲ್ಲಿ ಮಾತ್ರ ಹಾಕ್ಬೇಕು. ಅಲ್ಲಿ ಹೋಗಿ ಯಾವ್ದೋ ಊರಲ್ಲಿ ನಿಮ್ಮ ಊರಿಗೆ ಬಂದು ನಾವು ದುರ್ಗಾಸ್ಥಳದವರು, ನಾವು ಗ್ರಾಮ ಆದರು ಇದ್ರವರು ಅಂತ ಹೇಳಿ ನಿಮ್ಗೇನೋ ಭ್ರಮೆ ಹುಟ್ಟಿಸಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಚೀಟಿ ಕೊಟ್ಟು ಅಂತ ಹೇಳಿ ಮೋಸ ಮಾಡಿದ್ರೆ ಯಾರು ಮೋಸ ಹೋಗ್ಕೊಡು. ದುರ್ಗಾಸ್ಥಳ ಅಂತ ಈ ದೇವಸ್ಥಾನದ ಹೆಸರು ನಿಮ್ಗೆ ನೆನಪಿರುತ್ತೆ. ದುರ್ಗಮ್ಮ ಗಂಗಮ್ಮ ನೆಲೆಯೋದ್ರಿಂದ ದುರ್ಗಾಸ್ಥಳ ಅಂತ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾರೇ ಬಂದು ಅವರು ಇವರು ಅಂತ ನೀವು ಮೋಸ ಮಾಡಿದ್ರಿ, ಮೋಸ ಹೋಗ್ಬೋದು. ಮೋಸ ಹೋದ್ರೆ ದುರ್ಗಾಸ್ಥಳ ಕಡೆ ನಾವು ಮೋಸ ಮಾಡಿರಲ್ಲ, ಮೋಸ ಹೋದ್ರೆ ನಿಮ್ಮ ಮನೆ ಬರೋದು. ನಾನು ಪದೇ ಪದೇ ಲೈವಲ್ಲಿ ಆಗ್ತಾ ಇರ್ತೀನಿ, ಫೋನಾಗಿ ಹೇಳ್ತಾ ಇರ್ತೀನಿ, ಹಂಗೆ ಬಂದಾಗ ಹೇಳ್ತಾ ಇರ್ತೀನಿ, ಮೋಸ ಕೊಡ್ಬೇಡಿ, ಮೋಸ ಹೋಗ್ಬೇಡಿ ಅಂತ. ನಿಮ್ಗೆ ಪ್ರೀತಿ ಇದ್ರೆ ಕಾಣಿಕೆ ಡಬ್ಬಿ ತೋರಿಸಿ ನಿಮ್ಮ ಪ್ರೀತಿನ. ನಾವು ಸ್ವಲ್ಪ ತಿಂದು ಬಡವರು ಸ್ವಲ್ಪ ಕೊಟ್ಬಿಡ್ತೀವಿ. ದೇವಸ್ಥಾನ ಚೆನ್ನಾಗಿದೆಯಾ? ನೀವು ಕೊಟ್ಟು ದುಡ್ಡು, ನೀವು ಕಾಣಿಕೆ ಡಬ್ಬಿಗೆ ಏನ್ ಹಾಕ್ತೀರಾ, ನಾವು ಸ್ವಲ್ಪ ತಿಂದು ನಾವು ಬಡವರು ಸ್ವಲ್ಪ ಹಂಚಿ ಒಂದು ಕಟ್ಟಿನಿ. ಎಷ್ಟೊಂದು ಹೇಳಿರು ಬಂದು ದೊಡ್ಡ ದೇವಸ್ಥಾನ ಕಟ್ಟೋಣ ಅಂತ. ದೊಡ್ಡ ದೇವಸ್ಥಾನ ಕಟ್ಟಿದ್ರೆ ದೇವ್ರು ಇರ್ಬೇಕಲ್ಲ. ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಒಬ್ಬ ಪುಣ್ಯಾತ್ಮ ಚಿನ್ನ ಸೇಲ ತಮಿಳುನಾಡಿಂದ ಕುಣ್ಕೊಂಬತ್ತಾನೊಬ್ಬ ಕುಮಾರ ಅಂತ ಹೇಳಿ. ಅವನಿಗೆ ಕಾಲು ಬಂದ್ಬಿಡುತ್ತಿದೆ ಕೈ, ಅವನೇ ದೇವಸ್ಥಾನ ನೇರ್ತಾನೆ. ಮೈಸೂರಲ್ಲಿ ಪುಣ್ಯಾತ್ಮರು ಇಬ್ರು ಗಂಡು ಮಕ್ಕಳು ಒಂದು ಹೆಣ್ಣು ಎದಿ ಬೈತಾರಂತೆ. ಆ ಪುಣ್ಯಾತ್ಮ ದೇವಸ್ಥಾನ ಕಟ್ಟಿದ್ದಾರೆ. ನೀವೆಲ್ಲ ಸಂಗತಿ ನೀವಲ್ಲ, ನಾನೇ ಆಶ್ಚರ್ಯ ಪಡ್ತೀನಿ. ನನ್ನ ವಿಡಿಯೋ ಮಾಡೋದು ಕಾಲ್ ಬರ್ತವೆ. ಒಬ್ರ ಶಿವಣ್ಣ ಅಂತ ಬರ್ತಾನೆ, ಲಿಂಗಾಯತ್ ಜನಾಂಗ, ಅವನಿಗೆ ಕಾಲ್ ಬರುತ್ತೆ, ಈ ವಿಚಾರ ಬರ್ತಾನೆ. ಅವನೇ ನನ್ನ ಫೇಸ್ಬುಕ್ ಮಾಡೋದು ಫಸ್ಟ್. ಆಂಧ್ರದಿಂದ ಬರ್ತಾನೆ, ಕಣ್ಣು ಬರುತ್ತೆ, ಅವನೇ ನನ್ನ ಫೋಟೋ ಹಾಕೋದು. ಚಿಂತಾಮಣಿಗೆ ಬರ್ತಾನೆ, ಅಪ್ಪಾಜಿ ಅಂತ ಯಾರು ಇಲ್ಲ ಅಂತ ಕಣ್ಣು ಬಂದ್ಬಿಡುತ್ತೆ, ಅವನೇ ವೆಲ್ಡಿಂಗ್ ಹೊಡೆಯೋದು. ನನ್ನ ಮಕ್ಕಳಿಗೆ ಮಾಸ್ಟರ್ ಈ ಪುಣ್ಯಾತ್ಮ. ನಿಮ್ಮ ಊರ ನೀವು ಗುದ್ದಾಡ್ತೀರಿ, ನಾವು ಆ ಜಾತಿ ನೀವು ಈ ಜಾತಿ ಅಂತ. ನಮ್ದು 3 ಜಾತಿ. ಒಂದ್ ಜಾತಿ ಹುಷಾರಾಗುತ್ತಾ ಅಂತ ಒಂದ್ ಜಾತಿ ಬರುತ್ತೆ, ನಂಗೇನು ಗೊತ್ತೇ ಇಲ್ಲ, ನಾನು ಇದೇ ಫಸ್ಟ್ ಬಂದಿರೋದು ಒಂದ್ ಜಾತಿ. 2ನೇ ಜಾತಿ ಸೈಲೆಂಟ್ ಬರುತ್ತೆ, ದೇವಸ್ಥಾನ ಕುತ್ಕೊಳುತ್ತೆ, ಪೇಪರ್ ಹಾಕಂತಾರೆ, ಕಸ ಹೊಡಿತಾರೆ, ದೇವಸ್ಥಾನಕ್ಕೆ ಏನೋ ಒಂದ್ಸಲ ಆಗಿ ಸೈಲೆಂಟ್ ಹೋಗ್ತಾರೆ. 3 ಜಾತಿ ಬರುತ್ತೆ, ಬಹಳ ಉತ್ತಮವಾದ ಜಾತಿ ಅಂತ. ನಾವು 2ನೇ ಜಾತಿ ಆಗಿಲ್ಲ, ಪಕ್ಷತೆ ಆಗ್ಬಾರ್ದು, 2ನೇ ಜಾತಿ ಆಗ್ಲೂ ಪರವಾಗಿಲ್ಲ, 3 ಜಾತಿ ಆಗ್ಬೇಕು. ನೋಡಿ ದೇವಸ್ಥಾನ ಮುಂದೆ ಒಂದು ಕಲ್ಲೆ ಕೊಡ್ಬೇಕು, ಪುಣ್ಯ ಬರುತ್ತೆ. ನಾವು ಇದೇ ಫಸ್ಟ್ ಬಂದೀವಿ ಅಂದ್ರೆ ಯಾರು ಸನ್ಮಾನ ಮಾಡಲ್ಲ, ಅಥವಾ ಹಾಸ್ಪಿಟ್ಲ್ಗಳಿಗೆ ಕಾಯಿಲೆ ಯಾರು ಹೋಗಲ್ಲ. ಇಲ್ಲಿ ಯಾರು ಸುಮ್ಮನೆ ಬಂದಿಲ್ಲ. ನಮ್ಮನೆ ಕೆಲಸಗಾರ ಬಂದಿರ ಹೇಳಿ, ಬಂದಿರಾ? ಸ್ವಾಮಿಯರು ಬಂದಿಲ್ಲ ಅಂತ ಕೇಳ್ತೀರಿ. ಸ್ವಾಮಿಯರು ನಾನು ತುಮಕೂರಿಗಿದ್ದೆ, ನಾನು ಕೇರಿ ಕ್ರಾಸ್ ಯಾರು ಬರ್ತೀರ ಅಟ್ಟನೇ ಸ್ವಾಮಿಯರು ಬಂದ್ರ ಅಂದ್ರು. ಯಾರೋ ಒಂದು ಕಾರ ಬಂದ್ರು, ಕಪ್ಪು ಕಾರ ಸೋದಕ್ ಬಂದ, ನಂಗೆ ಕೇಳಿರಿ ದುರ್ಗಾಸ್ಥಳ ಜನ ನೀವು ಇಲ್ಲಿದೆ ಅಂದ್ರು. ಸ್ವಾಮಿಯರು ಇರ್ತಾರ ಅಂದ್ರು. ನಾನು ಟೂರ್ ಅಂತ ಬಂದ್ರಲ್ಲ ಗೊತ್ತಿಲ್ಲ. ಮತ್ತೆ ಫಸ್ಟ್ ಸ್ವಲ್ಪ ನಿಮ್ ಮನ್ಸನ್ ಇಟ್ಕೊಂಡು ದೇವಸ್ಥಾನಕ್ಕೆ ಬನ್ನಿ. ಇಲ್ಲಿ ಕೇಳಿ ನಿಮ್ದೇ ಆದ ರೀತಿಲಿ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ದೇವ್ರೇನು ಸ್ಕ್ರೀನ್ ಟಚ್ ಮೊಬೈಲ್ ಅಲ್ಲ, ನಾವೇನ್ ಸ್ಕ್ಯಾನರ್ಗಳಲ್ಲ. ಯಾರೋ ಬಡಿಗೆ ಬಂದು ಪುಣ್ಯ ಕಸ ಎಷ್ಟು ಜನ ಕುಡಿಸ್ಯಾರ ನೋಡಿ, ಪುಣ್ಯ ಬರುತ್ತೆ ದೇವ್ರ ಮುಂದೆ. ನಾವು ಪೇಪರ್ ಹಾಕಿ ಕಸ ಹೊಡಿತೀವಿ, ನಮ್ಮ ಅಡಿಗೆ ಮಾಡ್ತಿದ್ದೀವಿ. ಒಳಗೆ ಪ್ರಸಾದ ಬಂದ್ರೆ ಯಾರು ಪುಣ್ಯದ ಕೈ ಐತ್ರಿ ನೋಡಿ. ಇವ್ರು ಕೇಳಿ ಎಲ್ಲ ಇದ್ದೆ, ನಾನು ನಮ್ಮ ಮನೆಯವ್ರು ನಾವೇ ನಿಮ್ಮ ಮಂಚಗಿಂತ ಹಾಕಿ ಸೂಪರ್ ಆಗೇನಿಲ್ಲ, ಸಿಟ್ಮನ್ ಹಾಕೊಂಡು ಕರಗಡೆ ಕಲ್ಲು ಬಂದು ಕಲ್ಪಂಕಲ್ ಹಾಕೊಂಡಿವಿ, ಯಾವ್ದು ಕಾಯಿಲಿಲ್ಲ, ಎಲ್ಲ ಅಲ್ಲೇ ಇದೀವಿ. 18 ಜನ ಬಾಯಿ ಮೇಲೆ ಕೈಕಿ ಒಳಗೆ ಬಂದಲ್ಲ, ಬಾಯಿ ಮೇಲೆ ಕೈಕಿಂತಾರೆ ಹೆಂಗಿದಾರ ಅಂತ. ಹಿಂಗೆ ಇರೋದು ನಾವು, ಯಾಕಂದ್ರೆ ಕಾಯಿಲಿಲ್ಲ. ಅದಕ್ಕೆ ಆರಾಮಾಗಿರಿ, ನಿಮ್ದೇ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ. ನಾಳೆಗೆ ಬರೋಕ್ಕಾಗಲ್ಲ, ಸಾಯಂಕಾಲ ನಿಧಾನಕ್ಕೆ ಮನೆಗೆ ಹೋಗಿ. ನಿಮ್ಮ ಮೆಸೇಜು, ನಿಮ್ಮ ಮಾತುಗಳು, ನಿಮ್ಮ ಕಂಡ ಮನೆ ಸುದ್ದಿಗಳು, ನಿಮ್ಮ ಚೀಟುಗಳು ಎಲ್ಲೂ ಹೋಗಲ್ಲ, ನಿಮ್ಮ ಕೆಲಸ ಎಲ್ಲೂ ಹೋಗಲ್ಲ, ಅಲ್ಲೇ ಇರುತ್ತೆ. ನೀವು ಚೆನ್ನಾಗಿದ್ರೆ ಯಾರು ಬೇಕು ಕೆಲಸ ಕೊಡ್ತಾರೆ. ಪುಣ್ಣಪ್ಪ ನಮ್ಸಿ ತುಮಕೂರು ಎಲ್ಲಿದ್ದೀರಾ? ಏ ನಿಮ್ಮ ಮನೆ ಊಟ ಪತ್ತಿ ಬರುವ ಹುಡುಗಾಟಲ್ಲ ನಿಮ್ಗೆ ರಾಜಣ್ಣೆ ಪರಿಚಯ ನಂಗೆ. ನಿಮ್ಮ ನಂಬರ್ ಕೊಡಲ್ಲ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲಿ ಗುರುಗಳಿದಾರ, ಸ್ವಾಮಿಯರಿದಾರ, ಪವಾಡ ಪುರುಷ ಇದಾರ ಅಂದ್ರೆ ಸ್ವಲ್ಪ ಹೊತ್ತು ಕಾಯಿರಿ, ಮೇಕಪ್ ಮಾಡ್ಕೊಂತ. ಗುರುಗಳು ನೋಡ್ಬೇಕು ಅಂತಕ್ಕಂಥ ಯಾರಿದ್ರೆ ಕೈ ಎತ್ತಿ, ಸ್ವಾಮಿಯರ್ ನೋಡ್ಬೇಕು ಅಂತ ಕರೆಸ್ತೀನಿ. ಯಾರಿದ್ರೆ ನೋಡಂತಾರೋ, ಗುರುಗಳೇ ನೋಡ್ಬೇಕು ಅಂತಕ್ಕಂಥ ಯಾರಿದ್ರೆ ಕೈ ಎತ್ಬಿಟ್ಟು ಕರೆಸ್ತೀನಿ ಸ್ವಾಮಿಯರ್ನ. ಯಾರು ನೋಡಲ್ವಾ? ಮತ್ ಕೇಳಿವಂತ ಸ್ವಾಮಿ ನೋಡ್ಬೇಕು ಅಂತ. ಹಂಗ ಸ್ವಾಮಿ ನೋಡ್ಬೇಕು, ಗುರುಗಳು ನೋಡ್ಬೇಕು ಅಂದ್ರೆ ಬೋರ್ಡ್ ಮೇಲೆ ಹಾಕ್ಯಾರೆ 24 ಕಡೆ ಅಲ್ಲೇ ಇರ್ತಾನ ಅವ್ನು, ಶೀತಕ್ಕೆ ಮಳೆಗೆಲ್ಲ ಅವ್ನು ನೋಡ್ಕೊಂಡು ಹೋಗ್ಬಿಡಿ ಆಯ್ತಾ. ಇಲ್ಲಿ ಯಾರು ಗುರುಗಳು ಸ್ವಾಮಿಯರಿಲ್ಲಪ್ಪ, ಆ ತರ ಆಸೆ ನಮ್ಗಿಲ್ಲ ಖಂಡಿತ. ದೇವ್ರು ಸಿಕ್ಕರೆ ನನ್ನ ಕೈಗೆ ನಾನೇ ದೇವ್ರ ಕೂಡ ಮಾತಾಡೋದು. ನನಗೆ ಅಂತ ಮಕ್ಳು ಇರೋದು, ಹೆಂಗ್ ವಿಗ್ರಹ ಇದೆ ಹಂಗೆ ಮಕ್ಳಿದಾವೆ. ನನ್ನ ಕೈಲಿ ನಡೆಯೋದು ಪವಾಡ. ನಾನೆಲ್ಲ ಇವತ್ತಿನವ್ರಿಗೆ ಎಲ್ಲಾರು ಯಾರು ನೋಡಿದ್ರೆ ಗುರುಗಳು ಸ್ವಾಮಿಯರ ಅಂತ ಎಲ್ಲ ಹೇಳೋದೆಲ್ಲ ಟೋಲಾಗೆ ಫ್ರೀ ಬರಲ್ಲ. ನಾನು ಟೋಲಾಗೆ ಎತ್ತಿ ಯಾರ ಕಡೆ ಕೆಲ್ಸಗಾರ ಅಂದ್ಬಿಡ್ತೀನಿ. ಎಲ್ಲ ಎಲ್ಲಿ ಯಾವತ್ತು ಯಾರು ಗುರುಗಳಲ್ಲ, ತಾನಾಗೆ ಮನಸ್ಸುದ್ದ ನೀವು ಗುರುಗಳಾಗ್ಬೋದು ಆಯ್ತಾ. ನಿಮ್ಮಲ್ಲಿ ಒಳ್ಳೆ ಭಾವನೆ ದೇವ್ರು ನಿಮ್ಮ ಮನೆಗೆ ಹುಡುಕಿ ಬರುತ್ತೆ, ಅದು ಬಿಟ್ಟು ಮಾತಾಡ್ಬೋದು ನೀವು ಶುದ್ಧ ಮನಸ್ಸಿದ್ರೆ ಆಯ್ತಾ.
ಗುರುಗಳಿದಾರ ಸ್ವಾಮಿಯರಿದಾರ ಅನ್ಬೇಡಿ. ಗುರುಗಳು ಸ್ವಾಮಿಯರೆಲ್ಲ ಒಳಗಡೆ ಪವಾಡ ಏನಿದ್ರು ಕಲ್ಗುಳ್ದು. ನಂದೇ ಕೈ ನಾವು ಕೆಲವೇ ಒಂಥರ ಅವಕಾಶ ಸಿಕ್ಕಿದ್ವಿ, ಕೆಲಸ ಮಾಡ್ತಿದೀವಿ ಅಷ್ಟೇ. ನಮ್ಮ ಆಯಸ್ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನು ಚಿನ್ನ ಬೇರೆ ತೊಗೊಳುತ್ತೆ. ಅದಾಗತ್ತಾ? ಯಾರು ಗುರುಗಳಲ್ಲ, ಯಾರು ಸ್ವಾಮಿಯರಲ್ಲ. ನಿಮಗೆ ಪ್ರೀತಿ ಇದ್ರೆ ಮಾತಾಡ್ಬೇಕು ಅಂದ್ರೆ ಸುಮ್ಮನೆ ಕುತ್ಕೊಳ್ಳಿ, ನಾನೇ ಬಂದು ಮಾತಾಡ್ತೀನಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರು ಕೂತು ನಾನೇ ಬಿಡ್ತೀನಿ, ಹಂಗೇನು ಕೊಡಿಲ್ಲ ಆಯ್ತಾ. ಇನ್ನು ಖಾಲಿ ಬೀಳ್ತೀವಿ ಅಂದ್ರೆ 50,000 ಮಾತಾಡ ಅಲ್ವಾ. ಕೆಲವು ಕಡೆ ಎಲ್ಲ ಸ್ವಾಮಿಯರ ಮುಟ್ಕೊಳ್ಳೋದೇ ಇಲ್ಲ, ನೀವು ಮುಟ್ಟಂಗೆ ಇಲ್ಲ, ಹಂಗೆ ದುಡ್ಡು ಹಾಕ್ಬೇಕು. ನಾನು ಹೇಳ್ತಾ ಇದ್ದೀನಿ ಲೈವ್ ಎಲ್ಲ ಪದೇ ಪದೇ ಹೇಳಿ ಬೇಜಾರಾಗಿದ್ದೀನಿ. ನಾನು ಸಾಕಷ್ಟು ಊರು ನನ್ನ ಕರಿತ ಸಮಾರಂಭಗಳಿಗೆ ನಾನು ಹೇಳ್ತೀನಿ, ಎಲ್ಲೋ ಫಂಕ್ಷನ್ ಮಾಡಂಗಿಲ್ಲ, ಸಮಾರಂಭ ಮಾಡಂಗಿಲ್ಲ, ಫಿಕ್ಸ್ ಹಾಕಂಗಿಲ್ಲ. ರೋಡ್ ಬ್ಲಾಕ್ ಮಾಡಿದ್ರೆ ನೀವು ಕೋಟಿ ಕೊಟ್ಟು ಬರಲ್ಲ. ನಾನು ನಿಮ್ಮ ಮನೆ ಕರೀನ ಊಟಕ್ಕೆ ಬರ್ತೀನಿ. ನಾನು ಇಕ್ಕಿ ಒಳ್ಳೆ ಊಟನ ಅಲ್ಲಿ ನಿಮ್ಗೆ ಆಸೆ ಇದೆಯಾ? ನಾನು ಗೊತ್ತಲ್ಲ, ತಟ್ಟೆ ಮೇಲೆ ನಿಂತ್ಕೊಂಡ್ರೆ ಕಾದು ಕಾಣಲ್ಲ, ನಿಂತ್ಕೊಂಡಿರ್ತೀನಿ ತೊಳಂಗಿ. ದೊಡ್ಡರಾದ್ರೆ ಬೇಡ, 50 ವರ್ಷ ಮೇಲೆ ಕಾದು ಕಾಣಲ್ಲ. ನಾನು ನಂಗೆ 43 ವರ್ಷ. ಚಿಕ್ಕರು ಅಹಂಕಾರ ಬಿಟ್ಟು, ಪಟಕೋಡಿ ಬಿಟ್ಟು, ಸಮಾರಂಭ ಮಾಡಬಿಟ್ಟು, ರೋಡ್ ಬ್ಲಾಕ್ ಮಾಡೋದ್ಬಿಟ್ಟು ಒಳ್ಳೆ ಭಾವನೆ ಕಲಿಯಿರಿ. ನಿಮ್ಮ ಮಕ್ಕಳು ಬರಡೆ ಇದೆಯಾ, ನಿಮ್ಮ ಹುಟ್ಟಹಬ್ಬ ಇದೆಯಾ, ನಿಮ್ಮ ಹಬ್ಬ ಇದೆಯಾ, ನಿಮ್ಮ ಗ್ರಾಮದಲ್ಲಿ ತುಂಬಾ ಬಡವರು ಇರ್ತಾರೆ, ಎಷ್ಟೋ ಜನ ಸೀಟೇ ಇಲ್ಲ, ಮನೆ ಇಲ್ಲ ಅಂತ ಹೇಳಿ ಸೀಟ್ ಕೊಡಿಸಿ. ಆಗತ್ತಾ? ಎಷ್ಟು ಜನಕ್ಕೆ ಅನ್ನವೇ ಇಲ್ಲ, 4 ಜನ ಫೀಸ್ ಕಟ್ಬಿಡಿ. ಊರ ಸಂಘ ಮಾಡ್ಕೊಳ್ಳಿ, ನಿಮ್ಮೂರಿಗೆ ನೀರ್ ಬತ್ತಿ ಆರ್ಕೆಸ್ಟ್ರಾ ಮಾಡಿ, ಪಟಾಕಿ ಮಾಡಿ ಡುಮ್ ಅನ್ಸೋ ಬದಲು ಊರಿಗೊಂದು ಬೋರ್ ಹಾಕ್ಸ್ಕೊಳ್ಳಿ, ನೀರ್ ಬತ್ತಿ ನೋಡಿ. ಎಲ್ಲರಿಗಿಂತ ಉತ್ತಮವಾದ ಕಾರ್ಯ ಮಾಡಿ. ಒಂದು ಹೇಳ್ತೀನಿ, ಬೇಕಾ ಬೇಜಾರ ಪಡಿ. ಒಂದೇ ಒಂದು 4 ಬಸ್ ತಗೊಳ್ಳಿ, 4 ಬಸ್ ಇತ್ತು ಹೋಗುವಾಗ ರಸ್ತೆ ಬರುವಾಗ ಎಲ್ಲರೂ ಕೊಟ್ಬಿಡಿ. ಒಂದು ಮುಗ್ಗುರ್ ಕಮಲ ಅವರು ಬಿಸಿಕ್ರಲ್ಲ, ಕುಣ್ಕೆ ಬಂದು ಹುಷಾರಿಲ್ಲ, ನಮ್ಗೆ ಬಿಸಿಕ್ರಲ್ಲ. ಲಜ್ಜವಾದ ಹ್ಯಾಂಡಿಕ್ಯಾಪ್ ಕಣ್ಣಿ ಕಾಣುತ್ತೆ, ಅಂತರಿ ಧ್ಯಾನ ಮಾಡಿ. ಯಾರು ಮಗು ಮನುಷ್ಯ ಮಲಗಿರ್ತಾರೆ ರಸ್ತೆ ಮಗ ನೋಡಿದಿರಾ? ಎಣ್ಣೆ ಹೊಡೆದಲ್ಲ, ರಸ್ತೆ ಮಗಲ್ಲಿ ಯಾರು ಮಲಗಿರ್ತಾರೆ ಮಗು ಮನುಷ್ಯ ರಾತ್ರಿ ನಡುತ್ತಾ ಇರ್ತಾರೆ, ಅವ್ರಿಗೊಂದು ಬೆಡ್ ಬನ್ನಿ. ಅದ್ರಾಗ ಆನಂದ ಬೇರೆದಿಲ್ಲ. ಹಣ್ಣು ಕೊಡ್ಸಿ, ಬೂಟ್ ಕೊಡ್ಸಿ, ಎಲ್ಲ ಒಂದು ಫೋನ್ ಬೆಡ್ ಒಳಗೆ ಇಕ್ಕಿ ಏನಾಗುತ್ತೆ ಅಂತ ಒಂದು ಯೋಚನೆ ಮಾಡಿ ನೋಡಿ. ಯಾಕೆ ಜಗತ್ತು ತಾಯಿನ ಮಗು ಕೂತಾಳೆ ಅಂತ ಕೂತಿರೋದು. ನೀವು ಏನ್ ಕೊಡ್ತೀರೋ 1 ರೂಪಾಯಿ ಕೇಳಲ್ಲ ನಾವು. ದುಡ್ಡು ಬರುತ್ತೆ ಅನ್ಕೊಂಡಿದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬರೋದೇ ಬರೀ ಮಾತು, ಹುಷಾರಿಲ್ಲ, ಇದೇ ಫಸ್ಟ್ ಬಂದು ಅಮಾಸ ದಿವಸ ನಮ್ ದೇವರೊಂದು ನಿಮ್ಗೆ ಗೊತ್ತಿರುತ್ತೆ ಉತ್ಸವ ಪೀಠ. ನಾವೊಂದು 8 ವರ್ಷ ಹೊತ್ಕೊಂಡು ಕುಡಿದು ಹೊಟ್ಟೆಪಾಡಿ ಕೊಲ್ಲೋ ಕೊಡ್ತಾರ. ಅವ್ನು ನಮ್ಮಿರಲ್ಲ ಇಲ್ಲೆಲ್ಲ ಎಲ್ಲ ಮಾಡ್ಗೆ ಬಂದಿ. ನಾನು ಇಲ್ಲೂ ಸ್ಟೇಷನ್ಗೆ ಹೋಗಿ ಇಲ್ಲೂ ಒಂದ್ಸರಿ ಯಾರೋ ಬೈದಿ, ಯಾಕೆಂದ್ರೆ ಯಾರೋ ಕಾಲಡಿ ನಮ್ಗೆ ಅಕ್ಕಂಗಿರಿದ್ದಾರೆ, ಕೆಲವೊಂದು ಮಕ್ಕಳು ಅಕ್ಕಂಗಿರೋದೇ ಇಲ್ಲ.